ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. 50 ಲಕ್ಷ ಸಬ್ಸಿಡಿ ಆಸೆ ತೋರಿಸಿ 6 ಕೋಟಿ ವಂಚಿಸಿದ ಮ್ಯಾನೇಜರ್. ನ್ಯಾಯಕ್ಕಾಗಿ ಸಂತ್ರಸ್ತ ರೈತರು ಆಗ್ರಹ. ನಗರದ ಸುವರ್ಣೋದಯ ಬ್ಯಾಂಕ್ನಲ್ಲಿ ಘಟನೆ. ಅಪಘಾತಕ್ಕೀಡಾಗಿ ರಸ್ತೆಯಲ್ಲಿ ನರಳುತ್ತಿದ್ದ ನಾಯಿ. ಕರೆ ಮಾಡಿದರೂ ಬಾರದ ಅಧಿಕಾರಿಗಳು. ಕೊನೆಗೂ ಬೀದಿ ನಾಯಿಯನ್ನ ರಕ್ಷಿಸಿದ ಯುವತಿಯರು. ರೈತರಿಗೆ ಸಬ್ಸಿಡಿ ಸಾಲ ಕೊಡಿಸುವುದಾಗಿ ನಂಬಿಸಿ ಸುಮಾರು 63ಕ್ಕೂ ಹೆಚ್ಚು ಜನರಿಂದ 6 ಕೋಟಿ ರೂಪಾಯಿಗೂ ಅಧಿಕ ಹಣ ವಸೂಲಿ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ದುಬೈಗೆ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದ್ದು, ಈ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸ್ ಸಿಬ್ಬಂದಿಯ ಶಾಮೀಲಾಗಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂತ್ರಸ್ತರು, ನಗರದ ಸುವರ್ಣೋದಯ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ರೈತರು ಮತ್ತು ಸಾರ್ವಜನಿಕರನ್ನ ಗುರಿಯಾಗಿಸಿಕೊಂಡು ವಂಚನೆ ಎಸಗಿದ್ದು, ಸರ್ಕಾರದಿಂದ 50 ಲಕ್ಷ ರೂಪಾಯಿ ಸಬ್ಸಿಡಿ ಲೋನ್ ಕೊಡಿಸುತ್ತೇನೆ, ಅದಕ್ಕಾಗಿ 5 ರಿಂದ 20 ಲಕ್ಷ ರೂಪಾಯಿ ಲಂಚ ನೀಡಬೇಕು ಎಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಗ್ರಹಿಸಿದ್ದಾರೆ. ಹಣ ಪಡೆದ ನಂತರ ಸದರಿ ಮ್ಯಾನೇಜರ್ ಈಗ ನಾಪತ್ತೆಯಾಗಿದ್ದು ಅವರು ದುಬೈಗೆ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ವಂಚನೆಯ ಜಾಲದಲ್ಲಿ ಕ್ರೈಂ ಬ್ರಾಂಚ್ನ ಪ್ರವೀಣ್ ಎಂಬ ಪೊಲೀಸ್ ಪೇದೆ ಶಾಮೀಲಾಗಿದ್ದಾರೆ ಎಂದು ಸಂತ್ರಸ್ತರು ದೂರಿದ್ದಾರೆ. ನಾವು ಡಿಸಿ ಮತ್ತು ಎಸ್ಪಿ ಅವರಿಗೆ ದೂರು ನೀಡಿದ್ದೇವೆ. ಡಿಸಿ ಅವರು ತಕ್ಷಣ ಸ್ಪಂದಿಸಿ ಕ್ರಮಕ್ಕೆ ಸೂಚಿಸಿದರು. ಕೆಳಹಂತದ ಅಧಿಕಾರಿಗಳು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮಾತ್ರ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಮೀಡಿಯಾಗೆ ಹೋಗಬೇಡಿ, ನಾವೇ ಹಿಡಿದುಕೊಡುತ್ತೇವೆ ಎಂದು ಹೇಳುತ್ತಾ ಕಳೆದ 2 ತಿಂಗಳಿನಿಂದ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಸಂತ್ರಸ್ತರು ತಮ್ಮ ಆಕ್ರೋಶ ಹೊರಹಾಕಿದ್ದು, ತಕ್ಷಣವೇ ತಲೆಮರೆಸಿಕೊಂಡಿರುವ ಆರೋಪಿ ಮ್ಯಾನೇಜರ್ ಹಾಗೂ ಆಕೆಗೆ ಸಹಕರಿಸಿದ ಪೊಲೀಸ್ ಸಿಬ್ಬಂದಿಯನ್ನ ಬಂಧಿಸಿ ರೈತರ ಹಣವನ್ನ ಮರಳಿ ಕೊಡಿಸಬೇಕು ಎಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರೇನು ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಈ ರೈತರುಗಳಿಗೆ ಸಬ್ಸಿಡಿ ಲೋನ್ ಕೊಡಿಸ್ತೀನಿ ನಾನು, ಒಂದು 50 ಲಕ್ಷ ಲೋನ್ ಅಂದರೆ ಒಂದು 5 ಲಕ್ಷ ಕೊಡಿ ಲಂಚ, ಈ ಥರ ಎಲ್ಲ ಹೇಳಿ ಏನು ಮಾಡಿದ್ದಾರೆ, ಎಲ್ಲರ ಹತ್ರ ರೈತರ ಹತ್ರ 5 ಲಕ್ಷ 10 ಲಕ್ಷ 20 ಲಕ್ಷದವರೆಗೂ ಸೇರಿಸ್ಬಿಟ್ಟು ಎಷ್ಟು ತಗೊಂಡೋಗಿದ್ರೆ ಆಲ್ಮೋಸ್ಟ್ 6 ಕೋಟಿ ದುಡ್ಡನ್ನ ತಗೊಂಡು ಏನೋ ದುಬೈ ಹೋಗಿದ್ದಾಳೆ ಅಂತ ಮಾಹಿತಿ ಇವ್ರು ಹೇಳಿರೋದು, ಪೊಲೀಸ್ನವ್ರು ಹೇಳಿರೋದು. ಬಟ್ ಇಲ್ಲಿ ಏನು ವಿಚಾರ ಏನಪ್ಪ ಅಂದರೆ, ಅವರು ಪೊಲೀಸ್ನವರು ಕೂಡ ಮಿಂಗಲ್ ಆಗಿರ್ಬೋದು, ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ತಿಲ್ಲ. ಇದನ್ನು ನಾನು SP ಮತ್ತು DC ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೆ, ಅವ್ರು ಕೂಡ ಹೇಳಿದ್ದಾರೆ. ಮತ್ತು ಬೇರೆ ಕೆಲವರು ಗಣ್ಯ ವ್ಯಕ್ತಿಗಳು ಕೂಡ ಪ್ರೆಷರ್ ಹೇಳಿದ್ದಾರೆ, ಅವ್ರು ಹಿಡಿಲೇಬೇಕು, ಹಿಡ್ಕೊಡಿ ಅಂತ. ಬಟ್ ಇಲ್ಲಿ ಯಾವುದೇ ರೀತಿ ಯಾರೇ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಬೇರೆಯವರಾಗಲಿ ಎಲ್ಲೋದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹಿಡಿಬಹುದು, ಆದರೂ ಕೂಡ ಅವ್ರು ಯಾರು ಕೂಡ ಯಾವುದಕ್ಕೂ ಕ್ರಮನೇ ತಗೊಳ್ತಿಲ್ಲ. ಅವರು ಹಿಡಿಯೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಇಲ್ಲ ಅವ್ರಿಗೆ ಅಲ್ಲಿಲ್ಲ ಇಲ್ಲಿಲ್ಲ, ಯಾವುದೋ ದುಬೈ ಫ್ಲೈಟ್ ಇಲ್ಲ ಇನ್ನೊಂದಿಲ್ಲ ಅಂತೇಳಿ ಬೇರೆ ಯಾವ ಸಣ್ಣ ಮಕ್ಕಳು ಕೂಡ ರೀಸನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು. SP ಮೇಡಮ್ ತಕ್ಕ ಹೋದರೆ ಮೀಡಿಯಾಗೆಲ್ಲ ಏನು ಹೋಗೋದು ಬೇಡ, ನೀವು ಒಂದು 3-4 ದಿವಸ ಇರಿ, ನಾನು ಎಲ್ಲ ಏನಾರು ಮಾಡಿ ಹಿಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇಷ್ಟು ದಿವಸ ನಾವು ಮೀಡಿಯಾಗೂ ಬಂದಿರಲಿಲ್ಲ. ಹಾಗೆ ಆಲ್ಮೋಸ್ಟ್ 2 ತಿಂಗಳಾಗೋಯ್ತು. ಆಲ್ರೆಡಿ ಎಲ್ಲ FIR ಆಗಿದೆ, ಇದೇ FIR ಕಾಪಿ. FIR ಆಗಿದೆ. ಆಮೇಲೆ ಏನಾಗಿದೆ, ಪ್ರವೀಣ್ ಅಂತ ಹೇಳ್ಬಿಟ್ಟು ಪೊಲೀಸ್ ಇದ್ದಾರೆ ಇಲ್ಲಿ ಟೌನ್ ಸ್ಟೇಷನ್ ಕ್ರೈಮ್ ಬ್ರಾಂಚಲ್ಲಿ, ಅವರು ಕೂಡ ಇದ್ರ ಜೊತೆ ಮಿಂಗಲ್ ಆಗಿರೋ. ಅವರು ಎಷ್ಟೊಂದು ಜನಕ್ಕೆ ನನ್ನ ಮಿಸ್ಸಸ್ ಇವರು ಅಂತ ಹೇಳ್ಕೊಂಡಿದ್ದಾರೆ. ಅವರಿಂದನೇ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟೇ ಇದೆಯಲ್ಲ ಅಂತೇಳಿ ಎಷ್ಟೋ ಜನ ರೈತರುಗಳು ನಂಬಿಬಿಟ್ಟಿದ್ದಾರೆ ಅವ್ರನ್ನ. ಇಷ್ಟೊಂದು ಜನ ಎಲ್ಲ ನಂಬೋ ಕಾರಣನೇ ಇವ್ರು ಡಿಪಾರ್ಟ್ಮೆಂಟ್ ಇದೆ, ಪೊಲೀಸು ಜೊತೆಗಿದ್ದಾರೆ, ಎಲ್ಲರಿಗೂ ಮಾಡಿಸ್ಕೊಟ್ಟಿದ್ದಾರೆ, ಹಂಗಾಗಿ ಏನೋ ನಂಬೋದು. ಇವಳು ಬ್ಯಾಂಕ್ ಮ್ಯಾನೇಜರು ಅಲ್ಲಿ ಕ್ರೈಮ್ ಬ್ರಾಂಚಲ್ಲಿ ಇದ್ದಾರೆ. ಅವರು ಕ್ರೈಮ್ ಬ್ರಾಂಚಲ್ಲಿ ಕಾನ್ಸ್ಟೇಬಲ್ ಆಗಿರ್ಬೇಕು. ಈಗೇನಾಗಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅವರೇ ಬಂದ್ಬಿಟ್ಟು ಸುಮಾರು ಜನಕ್ಕೆ ರೆಕಾರ್ಡ್ ಎಲ್ಲ ಇದೆ. ಇದಕ್ಕೆ ನಾನು ಈಗ ಮಾತಾಡ್ತಾ ಇದ್ದೀನೋ ಇದಕ್ಕೆ ಎಲ್ಲ ರೀತಿಯ ಆಧಾರಗಳಿದೆ, ಎಲ್ಲ ರೀತಿ ರೆಕಾರ್ಡ್ಸ್ ಇದೆ. ನಾವು ಸ್ಟೇಷನಿಗೆ ಹೋದಾಗ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಅದು ಕೂಡ ರೆಕಾರ್ಡ್ ಇದೆ. ಆಮೇಲೆ ಎಲ್ಲ ಅಪಘಾತಕ್ಕೀಡಾಗಿ ರಸ್ತೆಯಲ್ಲಿ ನರಳುತ್ತಿದ್ದ ಮೂಕ ಪ್ರಾಣಿಯ ರಕ್ಷಣೆಗೆ ಧಾವಿಸುವ ಮೂಲಕ ಯುವತಿಯರ ತಂಡವೊಂದು ಮಾನವೀಯತೆ ಮೀರಿದ ಘಟನೆ ಸಕಲೇಶಪುರ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದಲ್ಲಿ ಅಪಘಾತಕ್ಕೀಡಾಗಿದ್ದ ಬೀದಿ ನಾಯಿಯೊಂದು ಕಳೆದ 1.5 ದಿನದಿಂದ ಗಂಭೀರ ಗಾಯಗಳೊಂದಿಗೆ ರಸ್ತೆಯಲ್ಲೇ ಬಿದ್ದಿತ್ತು. ನೋವಿನಿಂದ ಕಿರುಚುತ್ತಾ ಸಹಾಯಕ್ಕಾಗಿ ಕಾದು ಕುಳಿತಿದ್ದ ಮೂಕ ಜೀವದ ಸ್ಥಿತಿ ಕಂಡು ಸಾರ್ವಜನಿಕರು ಮರುಗಿದರೂ ಆರಂಭದಲ್ಲಿ ಯಾರೂ ರಕ್ಷಣೆಗೆ ಮುಂದಾಗಿರಲಿಲ್ಲ. ನಂತರ ಸ್ಥಳೀಯ ಯುವತಿ ಪೂಜಾ, ಅವರ ಸ್ನೇಹಿತೆ ನಿಖಿತಾ ಹಾಗೂ ಸ್ಥಳೀಯರಾದ ಮಂಜಣ್ಣ, ಕೇಶವ ಅವರು ಒಗ್ಗೂಡಿ ನಾಯಿಯನ್ನ ರಕ್ಷಿಸಿದ್ದಾರೆ. ಗಾಯಗೊಂಡಿದ್ದ ಪ್ರಾಣಿಯನ್ನ ತಕ್ಷಣವೇ ವೆಟರ್ನರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸುವ ಮೂಲಕ ಅದರ ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಇದ್ರಿಸ್ ಅವರು ವೆಟರ್ನರಿ ಆಸ್ಪತ್ರೆ ಹಾಗೂ ಪುರಸಭೆಯ ಅಧಿಕಾರಿಗಳಿಗೆ ಸತತವಾಗಿ ಕರೆ ಮಾಡಿ ಮಾಹಿತಿ ನೀಡಿದರೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಪಂದಿಸಲಿಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ವೆಟರ್ನರಿ ಹಾಸ್ಪಿಟಲ್ ಇದ್ದೀವಿ. ಏನು ವಿಷಯ ಅಂದ್ರೆ, ಈ ನಾಯಿ ನಿನ್ನೆ ಬೆಳಗ್ಗೆಯಿಂದ ಬೀದಿಯಲ್ಲಿತ್ತು. ಯಾರೋ ಒಂದು ಬೈಕಲ್ಲಿ ಹೊಡ್ಕೊಂಡು ಹೋಗಿ ಅದು ಸಾಯೋ ಸ್ಥಿತಿಯಲ್ಲಿತ್ತು. ಅದಕ್ಕೆ ಏಟಾಗಿತ್ತು. ನಿನ್ನೆಯಿಂದ ಎಲ್ಲ ನಮ್ಮ RTS ಬಟ್ಟೆ ಶೋರೂಮ್ ಹತ್ರ ನಾಯಿ ಇದೆ, ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇತ್ತು. ನನಗೆ ನಿನ್ನೆ ಸಂಜೆ 4 ಗಂಟೆಗೆ ವಿಷಯ ಗೊತ್ತಾಯಿತು. ಸಂಜೆ 4 ಗಂಟೆನ ನಾನು ವೆಟರ್ನರಿ ಹಾಸ್ಪಿಟ್ಲು ಡಾಕ್ಟರ್ ನಂಬರ್ ಕಲೆಕ್ಟ್ ಮಾಡಿ ಎಲ್ಲರಿಗೆ ಎಲ್ಲ ಥರ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ರು. ಅವರಿಂದ ನನಗೆ ಸೂಕ್ತ ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ಬೆಳಗ್ಗೆ ನಾನು ಟ್ರೈ ಮಾಡ್ತಾಯಿದ್ದೆ, ಬೆಳಗ್ಗೆನೂ ಮುನ್ಸಿಪಾಲ್ಟಿಗೆ ಫೋನ್ ಮಾಡಿದ್ದೆ, ವೆಟರ್ನರಿಗೆ ಫೋನ್ ಮಾಡಿದ್ದೆ. ನನಗೆ ಅಲ್ಲಿಗೆ ಕರ್ಕೊಬನ್ನಿ ಅಂತ ಇವರೆಲ್ಲ ಹೇಳಿದ್ರು. ಮತ್ತು ನಮ್ಮ ಪೂಜಾ ಅಂತ ನಮ್ಮ ಮೇಡಮ್ ಬೆಂಗಳೂರವರು ಅಂತ ಇಲ್ಲಿ ಬಂದಿರೋದು. ಮತ್ತು
ನಿಖಿತಾ ಅವರು, ನಮ್ಮ ಕುರುಬ್ರಳ್ಳಿ ಅವರು, ಅವ್ರ ಮನೆಗೆ ಇವ್ರು ಬಂದಿರೋ ಮೇಡಮು, ಮತ್ತು ನಮ್ಮ ಸಂತೋಷ್ ಅಂತ ಇವರೆಲ್ಲ ಬಂದು ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಸಾಂಪ್ರದಾಯಿಕವಾಗಿ ಅನುಸರಿಸಿಕೊಂಡು ಬರುತ್ತಿರುವ ಧಾರ್ಮಿಕ ಸಂಕೇತಗಳನ್ನು ಧರಿಸಲು ಯಾವುದೇ ಅಡ್ಡಿ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜನಿವಾರ, ಹಿಜಾಬ್, ಉಡುದಾರ, ರುದ್ರಾಕ್ಷಿಯಂತಹ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು. ಆದರೆ ಇವು ಹಳೆಯ ಸಂಪ್ರದಾಯದಂತೆ ಇರಬೇಕೇ ಹೊರತು ಹೊಸದಾಗಿ ಯಾವುದನ್ನು ಮಾಡುವಂತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಕುರಿತು ಪ್ರತಿಕ್ರಿಯಿಸಿ, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಸರಿಯಾಗಿ ನಿರ್ವಹಿಸಿಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಅನ್ಯಾಯವಾಗಿದೆ ಎಂದು ವಿವಿಧ ವಿಷಯಗಳ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಅವ್ರು ಕೇಳ್ತಿರೋದು ಕೇಸರಿ ಶಾಲೆಗೂ ಅವಕಾಶ ಇದೆಯಾ ಅಂತ ಕೇಸರಿ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲೆ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲೆ ಇಲ್ಲ, ಶಾಲೆ ಹಾಕೊಂಡು ಬರೋಂಗಿಲ್ಲ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತ ಹೇಳಿದ್ರೆ. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಸರ್, ಈಗ ಪ್ರೈಮ್ ಮಿನಿಸ್ಟರು ಸೇವ್ ಮಾಡಬೇಕು, ಡೀಸೆಲ್ನ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಕಾನೂನಿನ ಬೆಂಗಾವನ್ನೇ ಕಟ್ ಮಾಡ್ಕೊಂಡಿದ್ದಾರೆ. ಆ ಥರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ತುಂಬ ಕರ್ನಾಟಕದಲ್ಲಿ ನಡೆಯುತ್ತೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಕಲಬುರಗಿ ನಗರದ ಪರಿವರ್ತನಾ ಪ್ರತಿಷ್ಠಾನ ಹಾಗೂ ವಿಶ್ವ ಸಾಮರಸ್ಯ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಜಗಜ್ಯೋತಿ ಬಸವಣ್ಣನವರ 893ನೇ ಜಯಂತ್ಯುತ್ಸವವನ್ನು ಇದೇ ಮೇ 17ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿವರ್ತನಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಅರ್ಜುನ್ ಹತ್ತಿ ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಸವಣ್ಣನವರ ತತ್ವಾದರ್ಶಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಜಯಂತ್ಯುತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ಗಣ್ಯರು ಭಾಗವಹಿಸಿ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಕಾರ್ಯಕ್ರಮದ ವಿವರಗಳನ್ನು ನೀಡಿ ಸಾರ್ವಜನಿಕರು ಹಾಗೂ ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. 72 ಜನ ಶರಣರು ಈ ಸಮಾಜದಲ್ಲಿ ಸಮಾನತೆಯನ್ನು ತರುವ ಉದ್ದೇಶದಿಂದಾಗಿ ಎಲ್ಲ ಜಾತಿಯ ಶರಣರನ್ನು ಒಂದುಗೂಡಿಸಿ ಕಾಯಕ ತತ್ವವನ್ನು ಮೈಗೂಡಿಸಿಕೊಳ್ಳುವ ಮುಖಾಂತರವಾಗಿ ಸರ್ವರಲ್ಲೂ ದಾಸೋಹ ಮತ್ತು ಕಾಯಕ ಚಿಂತನೆಯನ್ನು ಬೆಳೆಸುವ ಉದ್ದೇಶದಿಂದಾಗಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಈ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಮಹಾಮನೆಯನ್ನು ನಿರ್ಮಾಣ ಮಾಡಿದರು. ಅದೇ ರೀತಿಯಾದಂಥ ಒಂದು ಎಲ್ಲ ಸಮಾಜಗಳನ್ನು ಮುನ್ನಡೆಯತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕಾಯಕ ತತ್ವವನ್ನು ಪಾಲಿಸುವುದರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಗುರಿ ಹೊಂದಬೇಕೆನ್ನುವ ಆಶಾಭಾವನೆಯಿಂದ ಪರಿವರ್ತನಾ ಪ್ರತಿಷ್ಠಾನ ಹಾಗೂ ವಿಶ್ವ ಸಾಮರಸ್ಯ ವೇದಿಕೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 17/5/2026ರಂದು SM ಪಂಡಿತ್ ರಂಗಮಂದಿರದಲ್ಲಿ ಈ ಶರಣರ ಮಹಾಸಂಗಮ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭೂಸ್ವಾಧೀನ ನೀತಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದು, ನಮ್ಮ ಹತ್ತಿರ ನಿಮ್ಮ ಧಮಕಿ ನಡೆಯಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಕೇವಲ ಕುರ್ಚಿ ಉಳಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಮಾತನ್ನ ಕೇಳಿಕೊಂಡು ರಿಯಲ್ ಎಸ್ಟೇಟ್ ದಲ್ಲಾಳಿಯಾಗಬೇಡಿ. ಅಧಿಕಾರ ಮುಗಿಸಿ ಹೋಗುವಾಗ ಗೌರವಯುತವಾಗಿ ಹೆಸರು ಪಡೆದು ಹೋಗಿ. 2018ರಲ್ಲಿ ಬಾಕಿಗಳನ್ನ ಕೊಟ್ಟರೂ ಜನರು ನಿಮ್ಮನ್ನ 85 ಸ್ಥಾನಕ್ಕೆ ಇಳಿಸಿದ್ದರು ಎಂಬುದು ನೆನಪಿರಲಿ. ಈ ಗ್ಯಾರಂಟಿಗಳು ನಿಮ್ಮನ್ನ ಸದಾ ಉಳಿಸುವುದಿಲ್ಲ ಎಂದು ಎಚ್ಚರಿಸಿದರಲ್ಲದೆ, ಈಗಿನ ಕ್ಯಾಬಿನೆಟ್ ಕೇವಲ ಹೆಸರಿಗೆ ಮಾತ್ರ, ಅಲ್ಲಿ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಕ್ಯಾಬಿನೆಟ್ ಅಂದರೆ ಎಲ್ಲವನ್ನ ಹರಾಜು ಹಾಕುವ ಸಭೆ ಎನ್ನಬಹುದಾ ಎಂದು ಪ್ರಶ್ನಿಸಿದರು. ಅಲ್ಲದೆ ಅಧಿಕಾರಿಗಳು ಸರ್ಕಾರದ ಕೈಗೊಬ್ಬೆಯಾಗಿದ್ದಾರೆ ಎಂದು ದೂರಿದ ಅವರು, ನಮ್ಮ ಫೋನ್ ಕರೆಗಳನ್ನ ಡಿಸಿ ಸ್ವೀಕರಿಸುತ್ತಿಲ್ಲ, ಕೇವಲ ಇವರು ಹೇಳಿದ್ದಕ್ಕೆ ಸಹಿ ಹಾಕಿಕೊಂಡು ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 2-3 ದಿನಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನು ಕೊಟ್ಟು ಸಂತೋಷದಿಂದ ಜನ ತೇರಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವರು ಶಕ್ತಿ ತುಂಬಿದಂಥ, ಜನ್ಮ ಕೊಟ್ಟಂಥ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ
ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂಥ ಬಿಡದಿ ಭಾಗದ ಬೈರಮಂಗಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಗಂಜಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನು ಈಗ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನ ಈ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ ಇದು ಕುಮಾರಸ್ವಾಮಿಯ ಕೂಸು, ಈಗ ಅದಕ್ಕೆ ವಿರೋಧ ಹೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಜನ ಆ ಭಾಗದಲ್ಲಿ, ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ನೀಟ್ ಪರೀಕ್ಷೆ ಅಕ್ರಮಗಳ ವಿಚಾರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ವಿಶಿಷ್ಟ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿರುವ ನಿರ್ದೇಶಕ ಆದಿತ್ಯ ಧರ್ ಅವರಿಗೆ ಸಚಿವ ಲಾಡ್ ಪರೋಕ್ಷವಾಗಿ ಟಾಂಗ್ ನೀಡಿದ್ದು, ವ್ಯಾಪಕ ಹಗರಣದ ಬಗ್ಗೆಯೂ ಒಂದು ಸಿನಿಮಾ ಮಾಡಿ ದೇಶದ ಜನರಿಗೆ ಅಸಲಿ ಸತ್ಯ ತಿಳಿಸಿ ಎಂದ ಅವರು, ವ್ಯಾಪಕ ಹಗರಣವನ್ನ ಮುಚ್ಚಿ ಹಾಕಲು ಈವರೆಗೆ ಸುಮಾರು 44 ಜನರ ಕಗ್ಗೊಲೆ ಮಾಡಲಾಗಿದೆ. ಬಿಜೆಪಿಯ ಇಂತಹ ಹಗರಣಗಳು ಮತ್ತು ಅದರಿಂದ ಹಾಳಾದ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿನ ಬಗ್ಗೆ ಬಿಜೆಪಿಯವರು ಮೌನ ವಹಿಸಿದ್ದಾರೆ. ದುರಂದರ್ ಸಿನಿಮಾ ಮಾದರಿಯಲ್ಲಿ ಈ ಹಗರಣದ ಬಗ್ಗೆಯೂ ಬೆಳಕು ಚೆಲ್ಲುವ ಕೆಲಸವಾಗಲಿ ಎಂದರು. ಪರೀಕ್ಷೆ ಅಕ್ರಮ ಹಾಗೂ ಪದೇ ಪದೇ ರದ್ದತಿಯಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯವಾಗುತ್ತದೆ. ಇಂತಹ ಗಂಭೀರ ವಿಷಯಗಳು ಚರ್ಚೆಯಾಗಲಿ ಎಂದರಲ್ಲದೆ ಬಿಜೆಪಿಯ ಹಗರಣ ಬಗ್ಗೆ ಸಿನಿಮಾಗಳು ಯಾಕೆ ಬರುತ್ತಿಲ್ಲ, ಸತ್ಯ ಜನರಿಗೆ ತಿಳಿಯಬೇಕು ಎಂದರು. ಇದು ಲೀಕ್ ಆಗ್ತಾ ಹೋಗುತ್ತೆ 2008ಲಿಂದ ಸುಮಾರು. ಇದು ಬಹಳ ನೀವು ಕೂಡ ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ. ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು SIT CBI ವರದಿಯಲ್ಲಿ ಬಂದಿರತಕ್ಕಂಥದ್ದು 27 ಜನ ಮರ್ಡರ್ ಆಗ್ತಾರೆ. ಬಟ್ ಓವರ್ ಆಲ್ ಮರ್ಡರ್ ಆಗಿರೋದು 44 ಜನ. ಯಾರು A1, A2, A3 ಇರ್ತಾರೆ. ಇದು ಬಹಳ ಕ್ಲಾಸಿಕಲ್ ಕೇಸ್. ಬಿಜೆಪಿಯವರ ಕರ್ಮಕಾಂಡದ ಪರಮಾವಧಿ ಒಂದು ಪಿಕ್ಚರ್ ಮಾಡ್ಬೋದು. ಏನು ನೀವು ಕೇರಳ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ದುರಂದರ್ 1, ದುರಂದರ್ 2 ಬಗ್ಗೆ ಮಾತಾಡ್ತೀರಿ. ಆದಿತ್ಯ ಧಾರ್, ಪ್ಲೀಸ್ ಐ ರಿಕ್ವೆಸ್ಟ್ ಯು, ವೈ ಶುಡ್ ನಾಟ್ ಯು ಮೇಕ್ ಅ ಫಿಲ್ಮ್ ಆನ್ ವ್ಯಾಪಮ್ ಕೇಸ್. ವ್ಯಾಪಮ್ ಕೇಸ್ನಲ್ಲಿ ಇದು ಒಂಥರ ಹಿಸ್ಟಾರಿಕಲ್. ಇದು ಯಾರು ವಿಸಿಲ್ ಬ್ಲೋವರ್ ಇದ್ದಾರೆ, ಯಾರು ಇದರಲ್ಲಿ A1, A2, A3 ಇದ್ರು, ಅವ್ರು ಇವತ್ತು ಮರ್ಡರ್ ಆಗೋಗ್ಬಿಟ್ಟಿದ್ದಾರೆ. 44 ಪೀಪಲ್ ಅಕಾರ್ಡಿಂಗ್ ಟು ಮೀ. ಐ ಕುಡ್ ಬಿ ಅಲ್ಲಿ ಸ್ವಲ್ಪ ಮಾಹಿತಿಯಲ್ಲಿ ಸೇರಿಸುವ. ಗ್ರಾಹಕಿಯ ಸೋಗಿನಲ್ಲಿ ಬಂದ ಮಹಿಳೆಯೊಬ್ಬಳು ಚಿನ್ನದ ಅಂಗಡಿಯ ಮಾಲೀಕನ ಕಣ್ಣಿಗೆ ಕಾರದ ಪುಡಿ ಎರಚಿ ದರೋಡೆಗೆ ಯತ್ನಿಸಿರುವ ಘಟನೆಯೊಂದು ನಡೆದಿದ್ದು, ಇಡೀ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬುರ್ಕಾ ಧರಿಸಿದ ಮಹಿಳೆಯೊಬ್ಬಳು ಆಭರಣ ಖರೀದಿಸುವ ನೆಪದಲ್ಲಿ ನಗರದ ಪ್ರಮುಖ ಚಿನ್ನದ ಅಂಗಡಿಗೆ ಪ್ರವೇಶಿಸಿದ್ದಾಳೆ. ಅಂಗಡಿಯ ಒಳಗೆ ಬಂದವಳೇ ಮಾಲೀಕ ಮತ್ತು ಅಲ್ಲಿದ್ದ ಸಿಬ್ಬಂದಿಯ ಬಳಿ ವಿವಿಧ ಆಭರಣಗಳನ್ನು ತೋರಿಸುವಂತೆ ಕೇಳಿದ್ದಾಳೆ. ಸಿಬ್ಬಂದಿ ಚಿನ್ನದ ಆಭರಣಗಳನ್ನು ತೋರಿಸುತ್ತಿರುವಾಗಲೇ ತನ್ನ ಬಳಿ ಮೊದಲೇ ಸಿದ್ಧವಾಗಿ ಇಟ್ಟುಕೊಂಡಿದ್ದ ಖಾರದ ಪುಡಿಯನ್ನ ಮಾಲೀಕ ಮತ್ತು ಸಿಬ್ಬಂದಿಯ ಕಣ್ಣಿಗೆ ಎಸೆದಿದ್ದಾಳೆ. ಖಾರದ ಪುಡಿ ಕಣ್ಣಿಗೆ ಬಿದ್ದ ತಕ್ಷಣ ಮಾಲೀಕ ಮತ್ತು ಸಿಬ್ಬಂದಿ ದಿಕ್ಕಾಪಾಲಾಗದೆ ಯುವತಿಯನ್ನ ಹಿಡಿದುಕೊಂಡಿದ್ದಾರೆ. ಅಂಗಡಿಯ ಸಿಬ್ಬಂದಿಯ ಈ ಸಮಯ ಪ್ರಜ್ಞೆಯಿಂದಾಗಿ ದರೋಡೆ ಯತ್ನಿಸಿದ ಮಹಿಳೆ ಸಿಕ್ಕಿಬಿದ್ದಿದ್ದಾಳೆ. ಕೇರಳ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಕುತೂಹಲಕಾರಿ ಬೆಳವಣಿಗೆಗಳಿಗೆ ತೆರೆ ಬಿದ್ದಿದ್ದು, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆದ ತೀವ್ರ ಪೈಪೋಟಿಯ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾಗಿ ವಿ.ಡಿ. ಸತೀಶನ್ ಅವರನ್ನ ನೂತನ ಮುಖ್ಯಮಂತ್ರಿಯನ್ನಾಗಿ ಘೋಷಿಸಿದೆ. ಸಿಎಂ ಸ್ಥಾನಕ್ಕಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾದ ಕೆಸಿ ವೇಣುಗೋಪಾಲ್ ಮತ್ತು ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ ಅವರ ಹೆಸರುಗಳು ಮುಂಚೂಣಿಯಲ್ಲಿದ್ವು. ಆದರೆ ಅಂತಿಮ ಕ್ಷಣದಲ್ಲಿ ಹೈಕಮಾಂಡ್ ಸತೀಶನ್ ಅವರಿಗೆ ಮಣೆ ಹಾಕುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಸತೀಶನ್ ಅವರು ರಾಜ್ಯ ರಾಜಕಾರಣದಲ್ಲಿ ಜನಪ್ರಿಯ ನಾಯಕರಾಗಿ ಬೆಳೆದಿದ್ದಾರೆ. ವಿಶೇಷವಾಗಿ ಯುವ ಸಮೂಹವನ್ನ ಸೆಳೆಯುವಲ್ಲಿ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬುವಲ್ಲಿ ಅವರು ಯಶಸ್ವಿಯಾಗಿದೆ ಎಂಬುದು ಹೈಕಮಾಂಡ್ ನಂಬಿಕೆ. ಈ ಹಿಂದೆ ಪ್ರತಿಪಕ್ಷದ ನಾಯಕರಾಗಿ ಸರ್ಕಾರದ ವಿವಿಧ ಅವರು ನಡೆಸಿದ ಹೋರಾಟ ಹಾಗೂ ಸದನದಲ್ಲಿ ಅವರ ತರ್ಕಬದ್ಧ ಮಾತುಗಳು ಅವರಿಗೆ ಹೆಚ್ಚಿನ ಅಂಕಗಳನ್ನು ತಂದುಕೊಟ್ಟಿವೆ. ಕೆಸಿ ವೇಣುಗೋಪಾಲ್ ಅವರು ದೆಹಲಿ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದರೂ ಕೇರಳದ ಸ್ಥಳೀಯ ಶಾಸಕರು ಮತ್ತು ನಾಯಕರ ಬೆಂಬಲ ಸತೀಶನ್ ಅವರ ಪರವಾಗಿ ಹೆಚ್ಚಾಗಿತ್ತು ಎನ್ನಲಾಗಿದೆ. ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಡಳಿತ ವಿರೋಧಿಯಲ್ಲಿ ಎದುರಿಸಲು ಮತ್ತು ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸಲು ಹೊಸ ಮುಖಕ್ಕೆ ಅವಕಾಶ ನೀಡುವುದು ಅನಿವಾರ್ಯವಾಗಿತ್ತು. ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರ ಅತ್ಯಾಪ್ತರಾಗಿದ್ದರೂ ವೇಣುಗೋಪಾಲ್ ಅವರನ್ನ ದೆಹಲಿಯ ಸಂಘಟನಾ ಜವಾಬ್ದಾರಿಯಲ್ಲಿ ಮುಂದುವರಿಸಲು ಹೈಕಮಾಂಡ್ ಬಯಸಿದೆ. ಅಲ್ಲದೆ ಕೇರಳದಲ್ಲಿ ಗುಂಪುಗಾರಿಕೆಗೆ ಆಸ್ಪದ ನೀಡದಂತೆ ಸರ್ವಸಮ್ಮತ ನಾಯಕನನ್ನು ಆಯ್ಕೆ ಮಾಡುವ ಹಾದಿಯಲ್ಲಿ
ಸತೀಶನ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಎನ್ನಲಾಗುತ್ತಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 50 ಲಕ್ಷ ಸಬ್ಸಿಡಿ ಆಸೆ ತೋರಿಸಿ 6 ಕೋಟಿ ವಂಚಿಸಿದ ಮ್ಯಾನೇಜರ್, ನ್ಯಾಯಕ್ಕಾಗಿ ಸಂತ್ರಸ್ತ ರೈತರು ಆಗ್ರಹ. ನಗರದ ಸುವರ್ಣೋದಯ ಬ್ಯಾಂಕ್ನಲ್ಲಿ ಘಟನೆ. ಅಪಘಾತಕ್ಕೀಡಾಗಿ ರಸ್ತೆಯಲ್ಲಿ ನರಳುತ್ತಿದ್ದ ನಾಯಿ, ಕರೆ ಮಾಡಿದರೂ ಬಾರದ ಅಧಿಕಾರಿಗಳು, ಕೊನೆಗೂ ಬೀದಿ ನಾಯಿಯನ್ನ ರಕ್ಷಿಸಿದ ಯುವತಿಯರು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.